ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ತುಂಬ ಟೇಸ್ಟಿ ಆಗಿರೋಂಥ ಅಕ್ಕಿ ಪೂರಿ ಮಾಡೋಣ. ನಾನು ಒಂದು ವಾರದಿಂದ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ, ಯಾಕೆಂದರೆ ನಂಗೆ ಫೀವರ್ ಆಗಿತ್ತು. ಹಾಗಾಗಿ ಒಂದು ವಾರದ ನಂತರ ಮತ್ತೆ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇಲ್ಲಿ ನಾನು 2 ಕಪ್ಪು ಅಕ್ಕಿ ನೆನೆಸಿದ್ದೀನಿ. ದೊಡ್ಡ ಕಪ್ಪಿಂದ 2 ಕಪ್ಪು. ಇದು 4 ಜನದ ಲೆಕ್ಕಕ್ಕೆ ನಾನು ಹೇಳ್ತಾ ಇದ್ದೀನಿ. ನೆನೆಸಿರೋಂಥ ಅಕ್ಕಿನ ರುಬ್ಕೊಳ್ಳೋಣ. ದೋಸೆ ಹಿಟ್ಟಿನದಕ್ಕೆ ತುಂಬ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ ನಂತರ ಇದನ್ನು ನೀವೇನು ರಾತ್ರಿ ರುಬ್ಬೋ ಅವಶ್ಯಕತೆ ಇಲ್ಲ, ಮಾರ್ನಿಂಗ್ ರುಬ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಸಣ್ಣ ಆಗಾಗೆ ರುಬ್ಕೊಳ್ಬೇಕು. ಜಾಸ್ತಿ ನೀರು ಸೇರಿಸ್ಬೇಡಿ. ಈಗ ಒಂದು ದಪ್ಪ ತಳ ಇರೋವಂಥ ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ರುಬ್ಕೊಂಡಿರೋಂಥ ಬ್ಯಾಟರ್ನ ಇದಕ್ಕೆ ಸುರುಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಅಕಸ್ಮಾತ್ ಏನಾದರೂ ತುಂಬ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ನಿಮಗೆ ಅಂದರೆ ಒಂದು 1/4 ಕಪ್ನಷ್ಟು ನೀರನ್ನ ಸೇರಿಸ್ಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಗಟ್ಟಿಯಾಗೋವರೆಗೂ ಕೈ ಆಡ್ಕೊಳ್ಬೇಕು. ಇದು ಪೂರ ರೆಡಿ ಆಗೋವರೆಗೂ ನೀವು ಕೈ ಆಡ್ತಾನೆ ಇರಬೇಕು, ಬಿಟ್ಟರೆ ತಳ ಹತ್ತುತ್ತೆ. ಒಂದು 5ರಿಂದ 6 ನಿಮಿಷದೊಳಗೆ ಇದು ರೆಡಿ ಆಗುತ್ತೆ. ನಿಮಗೆ ಹಿಟ್ಟು ಬೆಂದಿರೋ ವಾಸನೆ ಗೊತ್ತಾಗುತ್ತೆ. ಮೇಲಾಗಿ ನೀವು ಸ್ವಲ್ಪ ನೀರಲ್ಲಿ ಕೈ ಎದ್ದಿ ಹಿಟ್ಟನ್ನ ಮುಟ್ಟು ನೋಡಿದರೆ ನಿಮ್ಮ ಕೈಗೆ ಹಿಟ್ಟು ಅಂಟಲ್ಲ, ಆವಾಗ ಹಿಟ್ಟು ಬೆಂದಿದೆ ಅಂತ. ಇನ್ ಕೇಸ್ ಏನಾದರೂ ಬೆಂದಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಇನ್ನೊಂದು ನಿಮಿಷ ಬಿಡಿ, ಪರವಾಗಿಲ್ಲ. ನೋಡಿ, ಇವಾಗ ನಮ್ಮ ಹಿಟ್ಟು ಪ್ರಿಪೇರ್ ಆಗಿದೆ. ಇದನ್ನು ಪೂರ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ತಣ್ಣಗಾಗಿದ ನಂತರ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಯಾಕೆಂದರೆ ಪೂರಿ ಮಾಡೋದಕ್ಕೆ ಬರಬೇಕಲ್ಲ, ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ಬೇಕು ಅಂದರೆ ಇದಕ್ಕೆ ಜೀರಿಗೆ ಏನು ಎಳ್ಳು ಸೇರಿಸಿದ್ದೀವೋ ಅದನ್ನು ನೀವು ಹಿಟ್ಟು ಪ್ರಿಪೇರ್ ಏನು ಮಾಡ್ಕೊಳ್ತೀರಲ್ಲ ಆ ಟೈಮಲ್ಲಿ ಕೂಡ ಸೇರಿಸ್ಬೋದು. ಇಲ್ಲ ಅಂದರೆ ಆಮೇಲೆ ಬೇಕಾದರೂ ನೀವು ಸೇರಿಸ್ಬೋದು, ನಿಮ್ಮ ಇಷ್ಟ. ನೋಡಿ, ಚೆನ್ನಾಗಿ ಗಂಟಿಲ್ದಾಗೆ ತುಂಬ ಸಾಫ್ಟ್ ಆಗೋವರೆಗೂ ನಾದ್ಕೊಳ್ಬೇಕು. ಇಲ್ಲಿ 1 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಟೀ ಸ್ಪೂನ್ನಷ್ಟು ಕರಿ ಎಳ್ಳು ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬಿಳಿ ಎಳ್ಳನ್ನು ಸೇರಿಸ್ಬೋದು. ಬೇಕು ಅಂದರೆ ಚೆನ್ನಾಗಿ ಕಾಣಲಿ ಅಂದರೆ ಸಣ್ಣಗೆ ಹೆಚ್ಚಾಕಿರೋಂಥ ಕೊತ್ತಂಬರಿ ಕೂಡ ಹಾಕ್ಬೋದು. ನೋಡಿ, 1 ಚಮಚದಷ್ಟು ಆಯಿಲ್ ಹಾಕಿ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ನೀವು ಹಿಟ್ಟನ್ನು ಮುಟ್ಟಿ ನೋಡಿದರೆ ನಿಮಗೆ ಮೈದಾ ಹಿಟ್ಟು ಮುಟ್ಟಿದ್ದು ಫೀಲ್ ಆಗುತ್ತೆ. ಆ ರೀತಿ ಸಾಫ್ಟಾಗಿ ಆಗುತ್ತೆ ಹಿಟ್ಟು. ಯಾರು ಮೈದಾ ಗೋಧಿ ಎಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲೋ ಅಂಥವ್ರಿಗೆ ತುಂಬ ಹೆಲ್ದಿಯಾಗಿ ಇದನ್ನು ಮಾಡ್ಬೋದು. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಪೂರಿಯನ್ನು ಉದ್ದೋದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಜೊತೆಗೆ ಪೂರಿ ಕರಿಯೋದಕ್ಕೆ ಆಯಿಲ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೀವು ಒಂದು ದೊಡ್ಡ ಚಪಾತಿ ಥರ ಉತ್ಕೊಂಡು ನಿಮಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು, ಒಂದೇ ಸಮ ಬರಲಿ ಅನ್ನೋದಾದರೆ. ಇಲ್ಲ ನಡೆಯುತ್ತೆ ಒಂದೊಂದೇ ಉತ್ಕೊಳ್ತೀವಿ ಅಂದರೆ ನೀವು ಹಾಗೂ ಉತ್ಕೊಳ್ಬೋದು. ಬಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ಲಿ ಅಂತ ಒಂದೇ ಸೈಜಲ್ಲಿ ಬರಲಿ ಅಂತ ಒಂದು ಮೀಡಿಯಮ್ ಸೈಜ್ ಇರೋಂಥ ಡಬ್ಬಿದು ಮುಚ್ಚಳ ತೊಗೊಂಡು ನಾನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಡ ಅಂದರೆ ನೀವು ಒಂದೊಂದಾಗಿನೂ ಬೇಕಾದರೆ ಉತ್ಕೊಳ್ಬೋದು. ಬಟ್ ಕಂಡೀಷನ್ ಏನು ಅಂದರೆ ಈ ಪೂರಿ ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ತಿಕ್ಕಾಗಿ ಬರಬೇಕು. ತುಂಬ ತೆಳ್ಳಗಾದರೆ ಸರಿಯಾಗಲ್ಲ. ಈ ರೀತಿಯಾಗಿ ಒಂದೊಂದನ್ನು ಕೂಡ ನೀವು ಉತ್ಕೊಳ್ಬೋದು. ಅಥವಾ ನಿಮ್ಮದು ರೌಂಡ್ ಶೇಪ್ ಸರಿ ಬರಲ್ಲ, ಒಂದೇ ಅಳತೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಾದರೆ ನನ್ನ ರೀತಿ ನೀವು ಒಂದು ದೊಡ್ಡ ಚಪಾತಿ ಮಾಡಿಕೊಂಡು 3-4 ಕಟ್ ಮಾಡ್ಕೊಳ್ಬೋದು ಒಂದೇ ಸರಿಗೆ. ಆದರೆ ನೀವು ಉತ್ಕೊಂಡಿರೋಂಥ ಪೂರಿ ಸ್ವಲ್ಪ ತಿಕ್ಕಾಗಿರಲಿ. ನೋಡಿ, ಎಲ್ಲ ಪೂರಿಗಳನ್ನ ಉತ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನಾವು ಕಾಯಕ್ಕಿಟ್ಟಿರೋಂಥ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ನಾವು ಉತ್ಕೊಂಡಿರೋಂಥ ಪೂರಿಗಳನ್ನ ಹಾಕೋಣ. ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ನೀವು ಹಾಕಿರೋಂಥ ಪೂರಿ ಎಣ್ಣೆ ಹಿಡಿಯುತ್ತೆ. ನೀವು ಎಣ್ಣೆ ಪೂರಿ ಹಾಕಿ 1-2 ಸೆಕೆಂಡ್ ಬಿಟ್ಟು ಪ್ರೆಸ್ ಮಾಡಿದ ತಕ್ಷಣ ಉಬ್ಬಿ ಮೇಲೆ ಬರುತ್ತೆ. ಒಂದು ಸೈಡು ಬೆಂದಿದ ನಂತರ ಇನ್ನೊಂದು ಸೈಡು ಕೂಡ ತಿರುಗಿಸಿ ಆ ಸೈಡು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಪೂರಿನ ಕರ್ಕೊಳ್ಬೇಕು.
ನೋಡಿ ಬಿಸಿ ಬಿಸಿಯಾಗಿರೋಂಥ ನಮ್ಮ ಅಕ್ಕಿ ಹಿಟ್ಟಿನ ಪೂರಿ ರೆಡಿಯಾಗಿದೆ. ನಾನು ಅಕ್ಕಿ ರವೆಯನ್ನು ಉಪಯೋಗಿಸಿ ಕೂಡ ಪೂರಿ ಮಾಡಿ ತೋರಿಸಿದ್ದೀನಿ. ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡಿ ನೋಡಿ. ನೀವು ಈ ಪೂರಿ ಟೇಸ್ಟ್ ಮಾಡಿದಾಗ 100% ಆಗಿ ಹೇಳ್ತೀನಿ, ನಿಮಗೆ ಯಾರೂ ಇದು ಅಕ್ಕಿ ಪೂರಿ ಅಂತ ಹೇಳಲಿಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ರೆಸಿಪಿನ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನೋಡಿ, ನೋಡೋದಕ್ಕೂ ಒಂದೇ ರೀತಿಯಾಗಿರೋದ್ರಿಂದ ಬಾಕ್ಸಿಗೆ ಹಾಕ್ಕೊಂಡು ಹೋದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.